ಹಳೆ ಗುಡಿ ಇತಿಹಾಸದ ಗುಡಿ 12ನೇ ಶತಮಾನ ಗುಡಿಗೆ ಹೊಂಟಿದ್ದೇವೆ. ಹೋಗೋಣ ಈಗ. ಹೇಗಿದೆ ಅಂದ್ರೆ ನೀವು ಆಶ್ಚರ್ಯಪಡುತ್ತೀರ, ಯಾಕಂದರೆ ಆಗಿದೆ ಆ ಗುಡಿ. ಹೋಗೋಣ. ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ. ಹಳೆ ಗುಡಿ ಇದೆಯಲ್ಲ, ಅದೇ ಗುಡಿ. ಆ ಗುಡಿ ಒಳಗೆ ಪ್ರವೇಶ ಆಗುತ್ತಿದ್ದೇವೆ. ಇದೆ ನೋಡಿ, ಇತಿಹಾಸದ ಗುಡಿ, 12ನೇ ಶತಮಾನ ಗುಡಿ ಅನ್ನೆಲ್ಲ ಇದೆ. ಅದು ಹೇಗಿದೆ ಅಂದ್ರೆ ನೋಡಿದರೆ ಅದ್ಭುತ ಗುಡಿ. ಇದು ಎಲ್ಲಿದೆ ಅಂದರೆ ಹುಲಗಡೆ ತಾಲೂಕು, ಧಾರವಾಡ ಜಿಲ್ಲಾ, ಹಂಜನ ಊರಲ್ಲಿದೆ ದೇವಸ್ಥಾನ, ಬಸವಣ್ಣನ ಗುಡಿ. ಎಷ್ಟು ಇಸ್ವಿ ಆಗೈತಿ ನೋಡ. ಒಂದೇ ದಿನ ಕಟ್ಟಿದ್ರಂತ. ಎಷ್ಟನೇ ಶತಮಾನದಾಗ ಇರ್ಬೋದು ಇದು? ಶತಮಾನ ಅದು ಬರೋದಿಲ್ಲ ಇದ್ರಾಗ, ಬರೀ ಹಳ್ಳಿಗಣ ಅಷ್ಟ ಐತಿ ಇದ್ರಾಗ. ಒಂದೇ ದಿನದಲ್ಲಿ ಕಟ್ಟಿದ್ದಾರೆ. ಇಲ್ಲೊಂದು ಹಳೆಗನ್ನಡ ಇದೆ, ನೋಡುವ. ಹಳೆಗನ್ನಡ ಚಂದ್ರ ಸೂರ್ಯರ ಮಠ ಇರುವಂಥ ಗುಡಿ ಅಂದರೆ ಇವೆ. ಗುಡಿ ಹೊರಗೆ ಗೊಬ್ಬರ ತೋರಿಸ್ತೀನಿ ಬನ್ನಿ ಈಗ. ಆಮೇಲೆ ಹೇಳ್ತೇನೆ. ಎಲ್ಲ ಬೆಳೀತಾ ಇದೆ. ಅಂತ ನೋಡಕ್ಕೆಲ್ಲ ಪುಣ್ಯ ಮಾಡಿರ್ಬೇಕಲ್ಲ. ಹನ್ನೆರಡನೇ ಶತಮಾನದಾಗ ಇರ್ಬೇಕು ಗುಡಿ, ಆಲ್ಮೋಸ್ಟ್ ಅಲ್ಲ, ಈಗಿನ ದಿನಲ್ಲ. ಈ ಗುಡಿ ಮೂರ್ತಿ ಆಮೇಲೆ ಮಾಡ್ಬೇಕು. ಹೊರಗಿಂದ ಮೂರ್ತಿ ಆಮೇಲೆ ಬಸವಣ್ಣಂದ ಹೊರಗೆ ಎಲ್ಲ ಮಾಡ್ತಿರ್ತಾರೆ ಅಷ್ಟೇ. ಬರೀ ಇದೆ ಒಳಗೆ ಹೋಗೋದು. ಈಗ ಬಸವಣ್ಣ ಅದನ್ನು ತೋರಿಸ್ತಂದ್ರೆ, ಈಗ ಬಸವಣ್ಣವರು ಇಲ್ಲಿ ಕಾಮಧೇನು ಇಲ್ಲ ಬಿಸಿಲೈತಿ. ಕಾಲ್ಗಡಿ ಅದ MG ಕಂಪ್ನಿ. ಶತಮಾನದ ಗುಡಿ ನೋಡಿ ಹೇಗಿದೆ, ಡಿಸೈನ್ ಹೇಗೆ ಮಾಡಿದ್ದಾರೆ. ಹೂವು ನೋಡಿ, ಹೂವು ಹೇಗಿದೆ, ಹೂವು ನೋಡಿದ್ದೆ. ಹಳೆ ಶತಮಾನದಲ್ಲಿ ಕನ್ನಡ ಹೀಗಿತ್ತು. ಕನ್ನಡ ಹಳೆಗನ್ನಡ ಸೂರ್ಯಚಂದ್ರ ಇರುವವರೆಗೂ ಇರಬೇಕಂತ ಚಿತ್ರ. ಚಂದ್ರ, ಸೂರ್ಯ, ಈಶ್ವರಲಿಂಗ, ಇವರು ಬಸವಣ್ಣವರು. ಇವರು ಬಸವಣ್ಣವರು. ಇದಿರೋದು ಹೊರಗಡೆ ತಾಲೂಕು, ಜಿಲ್ಲಾ ಧಾರವಾಡ, ಹಂಜನ ಅನ್ನೋ ಊರಲ್ಲಿ.
ಒಂದೇ ದಿನದಲ್ಲಿ ನಿರ್ಮಾಣವಾದ ದೇವಸ್ಥಾನ, ಹಳೆ ಗುಡಿ. ಒಂದೇ ದಿನದಾಗ ಮುಗಿಸಿದ್ರು. ಒಂದೇ ದಿನ ಅಂದ್ರೆ 24 ತಾಸು. ಸೂರ್ಯ ಹೊಳ್ಳಿ ಮುಟ್ಟುಗಳೇ ಅಂದ್ರೆ ಕುದಿರ್ಬೇಕದು. ಮತ್ತಿದೆಲ್ಲ ಕಾಮಧೇನು. ಆಮ್ಯಾಗ ಮೊದಲೆಲ್ಲ ಕಾಮಧೇನು ಅಂತಿದ್ರು. ಇಲ್ಲೊಂದು ನದಿ ಇದೆ, ನದಿ ಅಂದ್ರೆ ಸಣ್ಣ ಹಳ್ಳ, ಕಾಮಧೇನು ನದಿ ಅಂತಿದ್ರು. ಅದೆಲ್ಲ ಕೆಡ್ಸ್ಯಾರ. KMC ನೀರು ಬರ್ತೈತಿ, ಸಬಕಾರ ಅದು ತೋರಿಸ್ತಾನೆ ಆಮೇಲೆ. ಸಬಕಾರ ನೀರು ಬಿಟ್ಟು ಮತ್ತೆ ಯಾವ ನೀರು ಇರೋದ್ರಲ್ಲಿ ಸಬಕಾರ ನೀರು ಅಷ್ಟೇ. ವಿಚಾರ ಕಟ್ಟಿಲ್ಲ, ಜನ ಹಾಡು ಹೊಡ್ತಿದ್ದಾರೆ. ಜೈ ಬಸವನಗುಡಿ. ವಾವ್, ವಾಟರ್ ಫಾಲ್ಸ್ ಅಲ್ಲ, ಕಾಮಧೇನು ಇದು ಅಡಿಗೆಟ್ ಬಿಟ್ಟರೆ ಕಾಮಧೇನು ನದಿ ಅನ್ನೋದು KMC ನೀರಾಗಿದೆ, ಹುಚ್ಚಿ ನೀರಾಗಿದೆ. ನಮೋ ನಮಃ ಶಿವಾಯ. ಈ ಗುಡಿಯ ತೇರು ಜಾತ್ರೆ ಆಗ್ತದೆ, ಯಾವಾಗಂತ ಗೊತ್ತಲ್ಲ. ಶೆಡ್ಡಿನಲ್ಲಿ ಇಟ್ಟಿದ್ದಾರೆ ನೋಡಿ. ಮೂರ್ತಿ ಯಾವ ಥರ ಡಿಸೈನ್ ಇದೆ ಹೀಗೆ. ಯಾವ್ದು ಗೊತ್ತಿಲ್ಲ. ಇಲ್ಲಿ ಹನುಮಂತಜ್ಜ ಅದಾನ, ನೈಸ್. ಯಾವ್ದು ಗೊತ್ತಿಲ್ಲ, ಹೋಗಲ್ಲ. ಅದು ನಮ್ದು MG ಕಾರ್, ಎಲೆಕ್ಟ್ರಿಕ್ ವಾಹನ. ತೇರು ಯಾವ ಥರ ಇದೇನು ತೇರು. ಈ ಪ್ರಾಣಿ ಇದೆಯಲ್ಲ ಮೊದಲಿತ್ತಂತ, ಸಿಂಹ ಥರ ಇದಲ್ಲ, ಇದು ನಿಜವಾಗಿ ಇತ್ತಂತ. ರಾಜರು ಬಳಸ್ತಿದ್ರಂತ, ಮತ್ತು ನಶಿಸಿ ಹೋಗಿದಾಗ ಇದೆಲ್ಲ. ಕಂಬ ನೋಡಿ ಹೇಗಿದೆ, ಕಂಬ. ಗೊತ್ತಿಲ್ಲ ಇದು. ಕಾಮಧೇನು ಆಗಯ ತಂದೆ. ಹೌದಾ, ಐತಿಹಾಸಿಕ ಗುಡಿ ಇದು, ಅದಕ್ಕೆ ನೀರು ಸೋರಲ್ಲ. ಈಗಿನ ಬಿಲ್ಡಿಂಗ್ ಇವತ್ತು ಇಷ್ಟು ಮಳೆ ಆಗತ್ತ, ಒಂದು ಹನಿ ಸೋರಾಗ್ತಿಲ್ಲ. ಯಾಕಂದ್ರೆ ಎಷ್ಟು ಶತಮಾನದ ಗುಡಿ ಗೊತ್ತಿಲ್ಲ, ಇಷ್ಟು ಮಳೆ ಆದ್ರೂ ಒಂದು ಹನಿ ಸೋರ್ತಾ ಇಲ್ಲ. ಇದು ಕಾಮಧೇನು ಒಳಗೆ ಗುಡಿ, ಬಸವಣ್ಣ ಮತ್ತು ವಿಶ್ವೇಶ್ವರ ಗುಡಿ, ಐತಿಹಾಸಿಕವಾದ ಗುಡಿ. ಐತಿಹಾಸಿಕ ಗುಡಿಗೆ ಬಂದು ಭೇಟಿ ಮಾಡಲಿಕ್ಕೆ ನಮಗೆ ಖುಷಿ, ಆನಂದವಾಯಿತು. ಬಂದುಗಳೇನೋ ಮಳೆ ನೋಡಿದ್ರೆ ಅಷ್ಟು ಮಳೆ ಆಗುವ ಹನಿ ಬರ್ತಾನೆ ಹೊರಗೆ.